ನಮ್ಮ ಸೇಡಂನ ಜನಪ್ರಿಯ ನಾಯಕಿ ನಮ್ಮ ಭಾಗದ ಅತ್ಯಂತ ಪ್ರಸಿದ್ಧ ವೈದ್ಯರು ಆಗಿರುವ ಡಾಕ್ಟರ್ ಭಾಗ್ಯಲಕ್ಷ್ಮಿ ಎಸ್ ಪಾಟೀಲ್ ಜಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ನಾನು ಕೋರ್ತೇನೆ. ನನ್ನ ತುಂಬು ಹೃದಯದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ಎಲ್ಲ ಸಂಯುಕ್ತ ಕರ್ನಾಟಕದ ಫ್ಯಾಮಿಲಿಗೆ. ಓಕೆ, ಶೇಖರ್ಗೌಡ ಸರ್ ಅವರಿಗೆ ನಾನು ಕ್ಷಮೆ ಕೇಳ್ತೀನಿ ಸರ್, ಒಂದು ಸ್ವಲ್ಪ ಇನ್ನೊಂದು ಕಡೆ ಕಮಿಟ್ ಮಾಡಿದ ಸಲುವಾಗಿ. ಸಾರಿ ಸರ್. ವಿತ್ ದ ಪರ್ಮಿಷನ್ ಆಫ್ ಆಲ್ ದ ಸೀನಿಯರ್ಸ್ ಐ ವಿಲ್ ಬಿ ಸ್ಟಾರ್ಟಿಂಗ್ ಮೈ ಟಾಕ್. ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತಿನ ಎಲ್ಲ ನಮ್ಮ ಯುವ ಪೀಳಿಗೆ ಅಡೋಲೆಸೆಂಟ್ ಹದಿಹರೆಯದವರ ಟಾಪಿಕ್ಗೆ ತೊಗೊಂಡಿದ್ದೀವಿ ನಾವು. ಟಾಪಿಕ್ ಎಲ್ಲರಿಗೆ ಗೊತ್ತಾಯ್ತಲ್ಲ ಏನಂತ? ಇಂದಿನ ಹದಿಹರೆಯದವರ ಸಮಸ್ಯೆ ನಾಳಿನ ನಮ್ಮ ದೇಶದ ಭವಿಷ್ಯದ ಸಮಸ್ಯೆ ಇದ್ದ ಹಾಗೆ. ಅಂದರೆ ನಮ್ಮೆಲ್ಲ ಹದಿಹರೆಯದವರಿಗೆ ಇವತ್ತು ಏನೇನು ತೊಂದರೆಗಳು ಸ್ಟಾರ್ಟ್ ಆಗ್ತಾವೋ ನಾವು ಅವುಗಳನ್ನು ಹೇಗೆ ಇವಾಗಿನಿಂದನೇ ಕಂಟ್ರೋಲಲ್ಲಿ ತಗೊಂಡ್ರೆ ಮುಂದೆ ನಮಗೆ ಬರುವ ಪ್ರಾಬ್ಲಮ್ಗಳನ್ನು ನಾವು ಹೇಗೆ ಸಾಲ್ವ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಿಮಗೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು. ಯು ಆರ್ ಬ್ರೇವರ್ ದ್ಯಾನ್ ವಾಟ್ ಯು ಬಿಲೀವ್, ಯು ಆರ್ ಸ್ಮಾರ್ಟರ್ ದ್ಯಾನ್ ವಾಟ್ ಯು ಸೀಮ್, ಆ್ಯಂಡ್ ಯು ಆರ್ ಸ್ಟ್ರಾಂಗರ್ ದ್ಯಾನ್ ವಾಟ್ ಯು ಅಂಡರ್ಸ್ಟ್ಯಾಂಡ್. ಅಂದರೆ ನಮ್ಮ ಈ ಹದಿಹರೆಯದ ಪೀಳಿಗೆ ಅಡೋಲೆಸೆಂಟ್ ಮಕ್ಕಳು ತಾವೇನು ಅಂದ್ಕೊಂಡಿದ್ದಾರಲ್ಲ ಅದಕ್ಕಿಂತನೂ ಭಾಳಷ್ಟು ಮಟ್ಟಿಗೆ ಮಾಡುವಂಥ ಕೆಪಾಸಿಟಿ ಇರುವಂಥ ವಯಸ್ಸು ನಿಮ್ಮದೆಲ್ಲ. ಈಗಾಗಲೇ ರುಮಿತ್ ಕಮಲಾಪುರ್ ಅವರು ಎಲ್ಲರೂ ನಿಮಗೆ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ಆಡೋ ಮಾತು ಸ್ವಲ್ಪ ಟೈಮ್ ತೊಗೊಂಡು ನಿಮ್ಮ ತಲೆಯಲ್ಲಿ ಹೋಗ್ಲಿಕ್ಕೆ ಆರಂಭ ಆಗ್ಬೋದು, ಬಟ್ ಇದೆಲ್ಲ ನಿಮಗೆ ಕೇಂದ್ರಿತವಾಗಿರೋಂಥ ಇವತ್ತಿನ ಮಾತು. ಯಾಕಂದರೆ ಅಡೋಲೆಸೆನ್ಸ್ ಅಂದರೆ ನಮ್ಮ ದೇಶದ ಜೀವಾಳ ಇದ್ದಂಗೆ. ನಮ್ಮ ದೇಶದ 5ನೇ ಭಾಗದಷ್ಟು ಜನಸಂಖ್ಯೆ ನೀವು ಇದ್ದೀರಾ. ಅಂದರೆ ಎವ್ರಿ 5th person ದೆರ್ ಇಸ್ ಒನ್ ಅಡೋಲೆಸೆನ್ಸ್. ನಮ್ಗೆ 25 ಕೋಟಿ ಜನಸಂಖ್ಯೆ ಅಡೋಲೆಸೆಂಟ್ ಇದ್ದಾರೆ ನಮ್ಮ ದೇಶದಲ್ಲಿ. ಅವರ ವಯಸ್ಸೇನಂತೀವಿ ನಾವು 11ರಿಂದ 21 ವರ್ಷದ ವಯಸ್ಸಿನಲ್ಲಿ ಇಷ್ಟೊಂದು ಜನಸಂಖ್ಯೆ ಇದೆ. ಅಂದರೆ ತಾವುಗಳು ಹೇಗೆ ಇವತ್ತು ವಿಚಾರ ಮಾಡ್ತೀರಾ, ತಾವುಗಳು ಹೇಗೆ ಇವಾಗ ಬೆಳೀತೀರಾ, ತಮ್ಮ ಆರೋಗ್ಯನ ಹೇಗೆ ಕಾಪಾಡ್ಕೊಂಡು ಹೋಗ್ತೀರಿ, ಅದ್ರ ಮೇಲೆ 10-12 ವರ್ಷದ ನಂತರ ನೀವು ಯಾವ ಡೈರೆಕ್ಷನಲ್ಲಿ ಹೋಗ್ತೀರಿ ಆ ಡೈರೆಕ್ಷನಲ್ಲಿ ನಮ್ಮ ದೇಶ ಹೋಗ್ತದೆ. ಅಂದರೆ ತಮ್ಮ ಬೆಳವಣಿಗೆ ಅಥವಾ ತಮಗೇನಾದ್ರು ತೊಂದರೆ ಆದರೆ ಅದು ಡೈರೆಕ್ಟಾಗಿ ನಮ್ಮ ದೇಶದ ಉನ್ನತಿ ಮೇಲೆ ಪರಿಣಾಮ ಬೀಳ್ತದೆ. ಹಾಗಾಗಿ ತಮ್ಮಗಳು ಇಲ್ಲಿ ತಾವೇ ಜಾಸ್ತಿ ಇರೋದ್ರಿಂದ ನನಗೆ ಖುಷಿ ಆಗ್ತಾ ಇದೆ ನಾವು ಈ ಟಾಪಿಕ್ ತೊಗೊಂಡಿದ್ದೀವಿ ಅಂತ. ಒಂದು ವ್ಯಕ್ತಿಯ ಭವಿಷ್ಯದ ಬಗ್ಗೆ ನಾವು ಮಾತಾಡಬೇಕಾದಾಗ ಏನೇನು ಅಂಶ ನಾವು ತಗೊಳ್ತೀವಿ? ನಾವು ಫ್ಯೂಚರ್ ಮಾಡ್ಕೋಬೇಕಂದ್ರೆ ಏನೇನು ವಿಚಾರ ಮಾಡ್ತೀವಿ? ಹೆಂಗಪ್ಪ ಫ್ಯೂಚರ್ ಆಗ್ತದೆ ಅನ್ಕೋತೀವಿ? ಎಲ್ಲ ನಮ್ಮ ಅಮ್ಮ ಅಪ್ಪ ಶಾಲೆಗೆ ಕಳಿಸ್ತಾ ಇದ್ದಾರೆ, ಏನು ವಿಚಾರ ಮಾಡ್ಕೊಂಡು ಕಳಿಸ್ತಾರೆ? ನಮ್ಮ ಮಗ ಸರಿಯಾಗಿ ಓದಲಿ, ನನ್ನ ಮಗಳು ಚೆನ್ನಾಗಿ ಓದಲಿ, ಒಳ್ಳೆ ಅಂಕ ಪಡ್ಕೊಳ್ಳಿ, ಒಳ್ಳೆ ಬುದ್ಧಿ ಕಲೀಲಿ, ನಾಳೆ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡು ಒಳ್ಳೆ ಕೆಲಸಕ್ಕೆ ಸೇರಿ ಒಂದು ಒಳ್ಳೆ ಸಂಬಳ ತೊಗೊಂಡು ಒಳ್ಳೆ ಸೆಟ್ಲ್ ಆಗಲಿ ಲೈಫಲ್ಲಿ ಅಂತ ವಿಚಾರ ಮಾಡ್ತಾರೆ. ಇದು ಹೌದಾ? ಎಲ್ಲರೂ ಒಪ್ಕೋತೀರಾ? ಇದು ಮಾತು ಒಪ್ಕೋತೀರಾ? ಭವಿಷ್ಯ ಅಂತಂದರೆ ಚೆನ್ನಾಗಿ ಓದಬೇಕು, ಸೆಟ್ಲ್ ಆಗಬೇಕು ಅಂತ ಒಪ್ಕೋತೀರಿ. ಭವಿಷ್ಯ ಅನ್ನೋದು ನಮ್ಮದು ಒಂದು ಆರ್ಥಿಕ ಸ್ಥಿತಿ ಮೇಲೆ ಅಷ್ಟೇ ನಿರ್ಭರ ಆಗಿರೋದಿಲ್ಲ. ಒಂದು ವ್ಯಕ್ತಿಯ ಭವಿಷ್ಯ ಅವರ ಆರೋಗ್ಯದ ಮೇಲೆ ಕೂಡ ನಿರ್ಭರವಾಗಿರುತ್ತದೆ. ನಾನು ವೈದ್ಯಳಾಗಿರೋದರಿಂದ ಇವತ್ತು ಆರೋಗ್ಯದ ರೀತಿಯಿಂದ ನಾವು ಹೇಗೆ ನಮ್ಮನ್ನು ಮುಂದೆ ತಗೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾತು ಹೇಳ್ತೀನಿ. ಈ ನಾ ಹೇಳೋ ಮಾತರಲ್ಲಿ ನೀವು 10% ಆದರೂ ಕೇಳಿ ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾನು ಹೇಳಿದ ಮಾತು ಇವತ್ತಿಲ್ಲಿ ಬಂದಿದ್ದು ಸಂಯುಕ್ತ ಕರ್ನಾಟಕದವರು ನಮಗೆ ಕೊಟ್ಟಿರೋದಕ್ಕೂ ಸಾರ್ಥಕವಾಯಿತು ಅಂತ ಅಂದ್ಕೊಳ್ತೀನಿ. ಓಕೆ, ನಾವು ಕಷ್ಟಪಟ್ಟು ಕನ್ನಡದೊಳಗೆ ತಿಳ್ಕೊಂಡು ಕೆಲವೊಂದು ವರ್ಡ್ಸ್ಗಳನ್ನು ಮಾತಾಡ್ತಾ ಇದ್ದೀವಿ. ತಾವು ದಯವಿಟ್ಟು ಅದನ್ನೆಲ್ಲ ಕೇಳ್ಕೋಬೇಕು. ಆರೋಗ್ಯದ ವಿಷಯವಂತ ಬಂತು ಅಂತಂದರೆ ಆರೋಗ್ಯ ಹೇಗೆ ನಿರ್ಭರ ಆಗ್ತದೆ? ಒಂದು ವ್ಯಕ್ತಿಯ ಆರೋಗ್ಯ ಅಂದರೆ ಹೇಗೆ ನಿರ್ಭರ ಆಗ್ತದೆ? ಎಲ್ಲರಿಗೂ ಗೊತ್ತಲ್ಲ, ಇವತ್ತು ಯಾವ ದಿನ ಇದೆ? 7th April ಅಂತಂದರೆ ವರ್ಲ್ಡ್ ಹೆಲ್ತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಎಷ್ಟು ಅರ್ಥಪೂರ್ಣವಾದ ದಿನ ಇದೆ ನೋಡ್ರಿ ಇವತ್ತು, ಅಲ್ವಾ? ಕರೆಕ್ಟಾಗಿದ್ದ ದಿನ ಇದೆ. ನೀವು ಕೇಳುವಂಥ ಗ್ರೂಪ್ ಮತ್ತು ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇರುವಂಥ ದಿನ ಎರಡೂ ಒಟ್ಟಿಗೆ ಬಂದಿದೆ. ನಾವು ಒಬ್ಬರು ಹೆಲ್ತ್ ಅಂತ ಅನ್ಬೇಕಂದ್ರೆ ಅದು ಆ ವ್ಯಕ್ತಿಯ ಆಹಾರ,
ಆ ವ್ಯಕ್ತಿಯ ಜೀವನ ಶೈಲಿ, ಆ ವ್ಯಕ್ತಿಯ ಹೆರಿಡಿಟರಿ ಅಥವಾ ಜೆನೆಟಿಕ್ ಮಟೀರಿಯಲ್ ಅಂತ ಏನು ಹೇಳ್ತೀವಿ ಅದು, ಆಮೇಲೆ ಆ ವ್ಯಕ್ತಿ ಸುತ್ತಮುತ್ತ ಇರುವಂಥ ಪರಿಸರ, ಆ ವ್ಯಕ್ತಿಯ ಆರ್ಥಿಕ ಪರಿಸ್ಥಿತಿ, ಆ ವ್ಯಕ್ತಿಯ ಆಲೋಚನೆ ಮಾಡುವ ಶಕ್ತಿ, ಇಷ್ಟೆಲ್ಲ ಸೇರಿ ಒಂದು ವ್ಯಕ್ತಿಯ ಆರೋಗ್ಯ ಆಗಿರ್ತದೆ. ಆರೋಗ್ಯ ಆಗ್ಬೇಕಂದಾಗ ಬರೀ ನಾವು ಊಟ ಮಾಡಿದ ತಕ್ಷಣ ನಮ್ದು ಆರೋಗ್ಯ ಆಯಿತು ಅಂತಲ್ಲ, ನಾ ಕೆಲಸ ಮಾಡಿದ ತಕ್ಷಣ ನನ್ನ ಆರೋಗ್ಯ ಆಯ್ತು ಅಂತಲ್ಲ, ಇಷ್ಟೆಲ್ಲನೂ ಒಳಪಡಿಸ್ಕೊಂಡಾಗ ನಮ್ಮದು ಆರೋಗ್ಯ ಅಂತ ಆಗ್ತದೆ. ಈಗ ಊಟ ಅಂತ ಬಂತು, ಆಹಾರ ಎಲ್ಲಕ್ಕಿಂತ ಮುಖ್ಯ. ಕೆಲವೊಂದು ನಾವು ಈ ನಮ್ಮ ಆರೋಗ್ಯವನ್ನು ನಿರ್ಧರಿಸುವಾಗ ಏನು ಫ್ಯಾಕ್ಟರ್ಸ್ ಇದಾವಲ್ಲ, ಎಲ್ಲನೂ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಲೈಕ್ ಹೆರಿಡಿಟರಿ ಆ್ಯಂಡ್ ಜೆನೆಟಿಕ್ ಅಂತಂದರೆ ನಮ್ಮ ಅನುವಾಂಶಿಕ ರೀತಿಯಿಂದ ನಮಗೆ ಬಂದಂಥ ಬಳುವಳಿಯಾಗಿ ಬಂದಂಥದ್ದು, ನಾವು ಅವನ್ನ ಬದಲಾಯಿಸ್ಕೊಳ್ಳಿಕ್ಕೆ ಸಾಕಷ್ಟು ಸಾಧ್ಯ ಇಲ್ಲ. ಲೈಕ್ ನಮ್ಮ ಹೈಟ್ ಇರ್ಬೋದು, ನಮ್ಮ ಚರ್ಮದ ಬಣ್ಣ ಇರ್ಬೋದು, ಹೇರ್ ಪ್ಯಾಟರ್ನ್ ಅಂತ ಹೇಳ್ತೀವಿ, ಕೆಲವೊಂದನ್ನು ನಾವು ಬದಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವು ನಮಗೆ ಅನುವಾಂಶಿಕವಾಗಿ ನಮಗೆ ಬಂದಂಥದ್ದು. ಈಗ ಅಮೆರಿಕನ್ಸ್ ಬೇರೆ ಕಾಣಿಸ್ತಾರೆ, ನಾವು ಏಷ್ಯನ್ಸ್ ಬೇರೆ ಕಾಣಿಸ್ತೀವಿ, ಇದೆಲ್ಲ ನಾವು ಜೆನೆಟಿಕಲಿ ನಾವು ತೊಗೊಂಡು ಬಂದಂಥದ್ದು. ನಾವು ನಮ್ಮ ನಡವಳಿಕೆಯಿಂದ ಕೆಲವೊಂದು ನಮ್ಮ ಆಹಾರದಲ್ಲಿ, ನಮ್ಮ ಆರೋಗ್ಯದಲ್ಲಿ ಏರ್ಪೇರು ಏನು ಮಾಡ್ಕೊಳ್ತೀವಲ್ಲ ಅಂಥದ್ದನ್ನು ಮಾತ್ರ ನಮ್ಮ ಕೈಲಿರ್ತದೆ. ಅದನ್ನು ನಾವು ವ್ಯತ್ಯಾಸ ಮಾಡಿಕೊಂಡ್ರೆ ನಮ್ಮ ಇವತ್ತಿನ ಆರೋಗ್ಯ ಅಥವಾ ಮುಂದಿನ ಆರೋಗ್ಯನ ನಾವು ಬದಲಾಯಿಸ್ಕೊಳ್ಬಹುದು. ಯಾವುದಪ್ಪ ಅವನ್ನೆಲ್ಲ ಸ್ಪೆಷಲಿ ನಾವೇನು ಹೇಳ್ತೀವಿ, ಬಿಹೇವಿಯರ್ ಆ್ಯಂಡ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಬಿಹೇವಿಯರ್ ಅಂತಂದ್ರೆ ಏನು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂದ್ರೆ ಏನು, ಯಾವ್ಯಾವ ಇದರಲ್ಲಿ ಇರ್ತದೆ ಅಂತಂದರೆ ಹೇಳ್ತಾ ಇದ್ದೆ, ಆಹಾರ, ಎಕ್ಸಸೈಸ್, ನಮ್ಮದು ಥಿಂಕ್ ಮಾಡೋವಂಥದ್ದು, ನಾವು ನಿದ್ದೆ ಮಾಡುವಂಥ ಟೈಮಿಂಗ್ ಮೇಲೆ ಇರ್ಬೋದು, ಇವೆಲ್ಲನೂ ನಾವು ಬಿಹೇವಿಯರ್ ಅಲ್ಲಿ ಅಳವಡಿಸ್ಕೊಳ್ತಾ ಇದ್ದೀವಿ. ಆಹಾರ ಅಂತ ಬಂದಾಗ ಯಾವುದು ಆಹಾರ ತಿಂತೀವಿ ನಾವೆಲ್ಲರೂ, ಏನು ಆಹಾರ ತಿಂತೀವಿ? ಎಲ್ಲರಿಗೂ ರೂಮಿದ ಕಡೆನೇ ಕಾನ್ಸಂಟ್ರೇಷನ್. ಲಾಸ್ಟಿಗೆ ಜನಪದ ಹಾಡು ಬೇರೆ ಹಾಡು ಹೋಗಿದ್ದಾರೆ, ಎಲ್ಲರೂ ಹೋಗ್ಬಿಟ್ಟು ಹುಡುಗಿಯರು ಆಟೋಗ್ರಾಫ್ಸ್ ತಗೊಳ್ತಾ ಇದ್ದಾರೆ ಹಿಂದ್ಗಡೆ, ನಾವು ಯಾಕೆ ಹೋಗೋಣ ಹಿಂದೆ, ನಾವು ಯಾಕೆ ಬಿಡೋಣ ಅಂತ ಎಲ್ಲರದು ಆ ಕಡೆನೇ ಹೋಗ್ತಾ ಇದೆ. ಐ ರಿಕ್ವೆಸ್ಟ್ ರುಮಿತ್ ಆಲ್ಸೋ ಕೈಂಡ್ ಆಫ್ ಅಡೋಲೆಸೆಂಟ್ ಓನ್ಲಿ ಅಲ್ವಾ ಅಲ್ವಾ? ರುಮಿತ್ ಕೂಡ ಬಂದು ಕೂಡ್ಬೇಕಾಗ್ತದೆ ಇಲ್ಲಿ. ಹಾಯ್ ರುಮಿತ್, ಆಲ್ ಆರ್ ಡಿಸ್ಟ್ರಾಕ್ಟೆಡ್, ನಾಟ್ ಕಾನ್ಸಂಟ್ರೇಟಿಂಗ್. ಸಿ, ಆಲ್ ಹ್ಯಾವ್ ಟರ್ನ್ ಟುವರ್ಡ್ಸ್ ಯು. ಸೊ ಆಹಾರ ಅಂತ ಬಂದಾಗ ಎಲ್ಲರಿಗೆ ಕ್ವೆಶನ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು. ಕ್ವೆಶನ್ ಆ್ಯಂಡ್ ಆನ್ಸರ್ ಒಂದೇ ಕಡೆ ಬೇಡ. ಓಕೆ, ನಾವೊಂದು ಸಣ್ಣವರಿದ್ದಾಗ ಹಿಡ್ಕೊಂಡು ಒಂದು ಕತೆ ಕೇಳಿರಿ ನೀವೆಲ್ಲರೂ. ಗಿಳಿ ಕತೆ ಕೇಳಿರಲ್ಲ ಎಲ್ಲರೂ? ಗೊತ್ತಾ ಗಿಳಿ ಕತೆ? ಎರಡು ಗಿಳಿ, ಒಂದು ಕಳ್ಳನ ಮನೆಯೊಳಗಿರ್ತದ, ಇನ್ನೊಂದು ಯಾರ ಮನೆಯೊಳಗಿರ್ತದ? ಒಳ್ಳೆ ಗುರುವಿನ ಮನೆಯೊಳಗಿರ್ತದ. ಏನಾಗ್ತದ? ಹಾಗೆ ನಮ್ಮ ಶರೀರವನ್ನು ಒಳ್ಳೆ ವಾತಾವರಣದೊಳಗೆ ನಾವು ಇಟ್ಕೊಂಡ್ವಿ ಅಂತಂದರೆ ಡೆಫಿನೆಟ್ಲಿ ಅದು ಒಳ್ಳೆಯದನ್ನು ಕಲಿತು ಮುಂದೆ ಜೀವನದಲ್ಲಿ ಒಳ್ಳೆಯದು ನಡೆಸ್ಕೊಂಡು ಹೋಗ್ತಾ ಇರ್ತದ. ಆ ಪ್ರಕಾರವಾಗಿ ಆಹಾರದ ಮಾತು ಬಂದಾಗ ಯಾವುದ್ಯಾವುದು ರೀತಿಯಿಂದ ಆಹಾರ ನಾವು ತಿನ್ನಬೇಕು, ಹೇಗೆ ತಿನ್ನಬೇಕು, ಯಾವ ಪ್ರಮಾಣದೊಳಗೆ ತಿನ್ನಬೇಕು, ಜಾಸ್ತಿ ತಿಂದರೆ ಏನಾಗ್ತದ, ಕಮ್ಮಿ ತಿಂದರೆ ಏನಾಗ್ತದ ಅನ್ನೋದ್ರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರಬೇಕು. ಆಹಾರ ಅಂದರೆ ಎಲ್ಲರಿಗೂ, ಎಲ್ಲ ಮಕ್ಕಳು ಕಾಲೇಜ್ಗೆ ಹೋಗಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ಹೋಗೋದಿರ್ತದ, ಏನೋ ಒಂದು ಮಾಡಿರ್ತಾರೆ, ಒಬ್ಬೊಬ್ರು ಬ್ರೇಕ್ಫಾಸ್ಟ್ ಮಾಡ್ತೀರಿ, ಒಬ್ಬರು ಮಾಡಂಗೇ ಇಲ್ಲ, ಏನೂ ತಿನ್ನದೇನೆ ಹಾಗೇ ಬಂದುಬಿಡ್ತೀರಿ. ಹಿಂಗೆಲ್ಲ ಇದ್ದಾಗ ಏನಾಗ್ತದ, ನಿಮ್ಮೊಳಗೆ ಮಾಲ್ ನ್ಯೂಟ್ರಿಷನ್ ಅಂತ ಚಾಲೂ ಆಗಿಬಿಡ್ತದ. ಮಾಲ್ ನ್ಯೂಟ್ರಿಷನ್ ಅನ್ನೋದು ಒಂದು ಹೆಚ್ಚಾಗಿ ಆಗ್ಬೋದು ಅಥವಾ ಕಮ್ಮಿ ಆದ್ರೂ ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಹೆಚ್ಚಾದಾಗ ಏನಾಗ್ತದ? ಒಬೇಸಿಟಿ ಅಂತ ಬರ್ತದೆ, ವೇಟ್ ಜಾಸ್ತಿ ಆಗೋದು. ಕಮ್ಮಿ ಆದಾಗ ಕಮ್ಮಿ ತೂಕ ಆಗೋದು, ಅಥವಾ ರಕ್ತದ ಪ್ರಮಾಣ ಕಮ್ಮಿ ಆಗೋದು, ಅಥವಾ ಅದರ್ ಡೆಫಿಷಿಯನ್ಸೀಸ್, ವೈಟಮಿನ್ ಡೆಫಿಷಿಯನ್ಸೀಸ್, ಈ ಥರ ತೊಂದರೆಗಳೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಇವೆಲ್ಲ ಪ್ರಾಬ್ಲಮ್ಸ್ ಬಂದಾಗ ನಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀಳ್ತದಂತಂದರೆ, ನಾವು ಇದೆಲ್ಲ ಸಣ್ಣ ಸಣ್ಣ ವಿಷಯಗಳು ಎಂಡೋಕ್ರೈನ್ ಮೇಲೆ ತುಂಬ ಪರಿಣಾಮ ಬೀಳ್ತದೆ. ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಬಹಳ ಸೆನ್ಸಿಟಿವ್ ಇರ್ತದೆ, ಸಾಕಷ್ಟು ವಿಷಯಗಳ ಮೇಲೆ ಇದನ್ನೆಲ್ಲ ಡಿಪೆಂಡ್ ಆಗಿರ್ತದೆ. ಎಂಡೋಕ್ರೈನ್ ಅಂದ್ರೆ ಏನು ಬರ್ತದೆ ಎಲ್ಲರಿಗೂ ಗೊತ್ತದ. ಥೈರಾಯ್ಡ್ ಹಾರ್ಮೋನ್ ಕೇಳಿರಿ ಎಲ್ಲರೂ? ಎಲ್ಲರಿಗೆ ಥೈರಾಯ್ಡ್ ಏನಾಗ್ಲಿಗತ್ತ, ದಪ್ಪ ಆಗ್ಲಿಗತ್ತ, ಹೋಗಿ ಥೈರಾಯ್ಡ್ ಮಾಡಿಸ್ಕೊಂಡು ಬಾ ಅಂತ ಹೇಳ್ತಾರೆ. ಪೀರಿಯಡ್ಸ್ ಹೆಚ್ಚು ಕಮ್ಮಿ ಆಗ್ತಾವೆ ಗರ್ಲ್ಸ್ನಾಗಂತ, ಹೋಗಿ ಥೈರಾಯ್ಡ್ ಮಾಡ್ಕೊಂಬಾ ಅಂತಾರೆ. ಸೊ ಈ ಥರ ನಾವು ಜಸ್ಟ್ ಊಟ ಮಾಡೋ ಪದ್ಧತಿ ಮೇಲೆ, ನಾವು ಏನು ತಿಂತೀವಿ ಅನ್ನೋ ಪದ್ಧತಿ ಮೇಲೆ ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಅವಲಂಬಿಸ್ತಿರ್ತದೆ. ಸೊ ನಾವು ಕರೆಕ್ಟಾಗಿ ಊಟ ಮಾಡಬೇಕು. ಊಟದಲ್ಲಿ ನಾವು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್ ಅಂತ ಹೇಳ್ತೀವಿ. ನಾವು ತಿನ್ನೋದ್ರಲ್ಲೇ ಎಲ್ಲ ಇರ್ತದೆ, ಅದು ಒಂದು ಪ್ರಮಾಣದ ಮೇಲೆ ತಿನ್ನಬೇಕು, ಅದರಿಂದ ನಮ್ಮ ಆರೋಗ್ಯ ಕರೆಕ್ಟ್ ಆಗಿರ್ತದ ಅಂತ ಹೇಳ್ತೀವಿ.
ನಾವು ಊಟ ಮಾಡೋದ್ರಲ್ಲಿ ತರಕಾರಿ ಕೂಡ ಸರಿಯಾಗಿರಬೇಕು, ಆಮೇಲೆ ಹಣ್ಣುಗಳು ಕರೆಕ್ಟ್ ಆಗಿರಬೇಕು, ಡೈರಿ ಪ್ರಾಡಕ್ಟ್ಸ್ ಕೂಡ ಬಂದಿರಬೇಕು. ಇವೆಲ್ಲವೂ ಯಾವುದೇ ಆಹಾರ ಇರಲಿ, ಎಷ್ಟು ನ್ಯಾಚುರಲ್ ಫಾರ್ಮ್ ಒಳಗೆ ತಿಂತೀರಿ ಅಷ್ಟು ಒಳ್ಳೆಯದು ಅಂತ ಹೇಳ್ತೀವಿ. ನ್ಯಾಚುರಲ್ ಫಾರ್ಮ್ ಅಂದರೆ ನಾವು ಹೇಗೆ ನಮ್ಮ ವಾತಾವರಣದಿಂದ ನಮಗೆ ಬಂದು ನಮ್ಮ ಕೈಗೆ ಸೇರ್ತದೋ ಅದೇ ಫಾರ್ಮಲ್ಲಿ ತಿಂದಷ್ಟು ಅವುಗಳಲ್ಲಿರುವ ನ್ಯೂಟ್ರಿಟಿವ್ ವ್ಯಾಲ್ಯೂ ಉಳಿಸ್ಕೊಂಡು ನಮ್ಮ ದೇಹಕ್ಕೆ ಒಳ್ಳೆ ರೀತಿಯಿಂದ ಅವು ಸಹಾಯ ಮಾಡಬಹುದು, ನಮ್ಮ ಹೆಲ್ತ್ ಬಿಲ್ಡಪ್ ಮಾಡಲಿಕ್ಕೆ ಕರೆಕ್ಟ್ ಆಗಿರ್ಬೋದು ಅಂತ ಹೇಳ್ತಾರೆ. ಅಕಸ್ಮಾತ್ ನಾವು ಅದು ನ್ಯಾಚುರಲ್ ಫಾರ್ಮ್ ಆಗಿ ತಿಂದಿಲ್ಲ ಅಂದರೆ ಏನಂತ ಅಂಥದಕ್ಕೆ ಏನಂತೀರಾ ನೀವು? ಅಡಲ್ಟ್ರೇಟೆಡ್ ಫುಡ್ ಅಥವಾ ಜಂಕ್ ಫುಡ್ ಅಂತ ಹೇಳ್ತೀವಿ ನಾವು. ಜಂಕ್ ಫುಡ್ ಅಂದ್ರೆ ಎಲ್ಲರೂ ಕೇಳಿರಲ್ಲ, ಎಲ್ಲ ಬುಕ್ನಾಗೂ ಬರ್ಲಿಕ್ಕೆ ಜಂಕ್ ಫುಡ್ ತಿನ್ಬೇಡ್ರಿ, ಜಂಕ್ ಫುಡ್ ತಿನ್ಬೇಡ್ರಿ. ಯಾವುದಪ್ಪ ಜಂಕ್ ಫುಡ್? ನಾವು ತಿನ್ನೋ ಆಹಾರನೇ ನಾವು ಮಾಡೋ ಪದ್ಧತಿ ಬದಲಾಯಿಸ್ಕೊಂಡ್ಬಿಟ್ರೆ, ಅಥವಾ ಆಹಾರ ಬಹಳ ದಿವಸ ಉಳಿಲಿ ಅಂತ ಅದ್ರೊಳಗೆ ಪ್ರಿಸರ್ವೇಟಿವ್ ಹಾಕ್ಬಿಟ್ರೆ, ಅದೇ ಆಹಾರ ಭಾಳ ದಿವಸ ಫ್ರೀಸ್ ಮಾಡಿಕೊಂಡು ಅಥವಾ ಬೇರೆ ಬೇರೆ ಪ್ರಿಸರ್ವೇಟಿವ್ ಇಟ್ಕೊಂಡು ಅಥವಾ ನಾವು ಕುಕ್ ಮಾಡೋಂಥ ಪರಿಸ್ಥಿತಿಯಲ್ಲಿ ಪ್ಯಾಶ್ಚರೈಸ್ ಮಾಡ್ಕೊಳ್ಳೋದು, ಪದೇ ಪದೇ ಕುಕ್ ಮಾಡೋದು, ಮತ್ತೆ ತಣ್ಣಗೆ ಮಾಡ್ಕೊಳ್ಳೋದು, ಈ ಥರ ಮಾಡೋದ್ರಿಂದ ಆ ಆಹಾರದಲ್ಲಿರುವಂಥ ಎಲ್ಲ ನ್ಯೂಟ್ರಿಟಿವ್ ವ್ಯಾಲ್ಯೂ ಹೋಗ್ಬಿಟ್ಟು ಅದು ಎಂಥ ಪದಾರ್ಥ ಆಗ್ಬಿಡ್ತದೆ? ಜಂಕ್ ಅಂತ ಆಗ್ಬಿಡ್ತದೆ. ಜಂಕ್ ಊಟದ ಬಗ್ಗೆ ನಾವು ಯಾಕೆ ಇಷ್ಟು ವಿರೋಧ ಪಡಿಸ್ತಾ ಇದ್ದೀವಿ? ಈಗ ಹೆಂಗೆ ನಾವು ಜಾಸ್ತಿ ಊಟ ಮಾಡಿಕೊಂಡ್ರೆ ನಮ್ಮ ವೇಟ್ ಬದಲಾವಣೆ ಆದಾಗ ಏನು ಬರ್ತದಲ್ಲ, ಜಂಕ್ ತಿನ್ನೋದ್ರಿಂದ ಅಂಥ ಪ್ರಾಬ್ಲಮ್ಸ್ ಬೇಗನೆ ಬಂದ್ಬಿಡ್ಲಿಕ್ಕೆ ಆರಂಭ ಆಗ್ಬಿಡ್ತಾವೆ. ಸೊ ಜಂಕ್ ಪದಾರ್ಥವನ್ನು ಆದಷ್ಟು ನಿಮ್ಮ ಊಟದಿಂದ ದೂರ ಇಡಬೇಕು. ಏನು ಮಾಡ್ಬೇಕ್ರಿ? ನಾವೆಲ್ಲ ಕಾಲೇಜಿಗೆ ಬರ್ತೀವಿ, ಮನೆಗೆ ಯಾರೂ ಮಾಡ್ಕೊಡಂಗಿಲ್ಲ ಅನ್ನೋದಕ್ಕೂ ನಾವು ಭಾಳ ಬೇಗ ಬಂದ್ಬಿಡ್ತೀವಿ. ಹೆಂಗಪ್ಪ ಮಾಡಬೇಕು? ನೀವು ಅಕಸ್ಮಾತ್ ಬೇಗ ಎದ್ದು ಬರಬೇಕಿತ್ತು ಅಂದರೆ ನೀವು ಸ್ಯಾಲೆಡ್ಸ್ ತೊಗೊಂಡು ಬರ್ರಿ, ಫ್ರೂಟ್ಸ್ ತೊಗೊಂಡು ಬರ್ರಿ, ಜಸ್ಟ್ ಮಾಡಿದ ರೊಟ್ಟಿ ತೊಗೊಂಡು ಬರ್ರಿ, ಮನ್ಯಾಗ ಮಾಡಿದ ಅದೇ ಪಲ್ಯ ತೊಗೊಂಡು ಬರ್ರಿ. ಅದ್ರ ಬಿಟ್ಟು ನಾವು ಹೋಗಿ ಸಮೋಸ ತಿಂತೀವಿ, ಪಿಜ್ಜಾ ತಿಂತೀವಿ, ಅವೇ ಪಾನಿಪುರಿ ತಿಂತೀವಿ ದಿನ ಅಂತಂದರೆ ಆಗಂಗಿಲ್ಲ. ಇವಾಗಿನ ಮಕ್ಕಳಿಗೆ ವಾತಾವರಣದಲ್ಲಿ ಇಷ್ಟೊಂದು ಎಕ್ಸ್ಪೋಜರ್ ಇದೆ ಅಂತಂದರೆ ನಾವು ಮಾಡಬೇಡ ಅನ್ನೋದು ಭಾಳ ಸರಳವಾಗಿ ಹೇಳ್ಬೋದು. ನಾ ಹೇಳಿದ್ದು ಕೇಳಲಿಕ್ಕೆ ಈಸಿನೂ ಅನ್ನಿಸ್ಬೋದು, ಆದರೆ ನಾವು ಪ್ರಾಕ್ಟಿಕಲಿ ಮಾಡಬೇಕು ಅಂದಾಗ ಭಾಳ ಕಷ್ಟ ಆಗ್ತದೆ. ಎಲ್ಲ ಬಜಾರ್ದಾಗ ಕೂತ್ಕೊಂಡು ನೀ ಶಾಂತ ಕೊಟ್ಟು ತಪಸ್ ಮಾಡಂತಂದ್ರೆ ಸಾಧ್ಯ ಅದ ಏನು? ಇಲ್ಲ. ನಮ್ಮ ಮನಸ್ಸು ಚಂಚಲ ಇರ್ತದ, ನಾವೆಲ್ಲ ಕಡೆ ಈಸಿ ಹರಿದು ಹೋಗ್ಬಿಡ್ತೀವಿ. ಸ್ಪೆಷಲಿ ಯಂಗ್ ಮಕ್ಕಳಿಗೆ ಎಲ್ಲ ಅವ್ರ ಶರೀರದೊಳಗೆ ಎನರ್ಜಿ ಲೆವೆಲೇ ಇಷ್ಟು ಹೈ ಇರ್ತದಂತಂದ್ರೆ ಎಲ್ಲನೂ ಮಾಡಿ ನೋಡಬೇಕು ಅನ್ನೋದು ಭಾಳ ಇರ್ತದ. ಜೊತೆಗೆ ಇನ್ನೊಂದು ಏನಿರ್ತದ, ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ. ವಾಟ್ ಈಸ್ ಪಿಯರ್ ಪ್ರೆಷರ್? ಪಿಯರ್ ಪ್ರೆಷರ್ ಅಂದ್ರೆ ಏನು ಗೊತ್ತಾ ನಿಮಗೆಲ್ಲರಿಗೂ? ಅಂದರೆ ಯಾರೋ ಒಬ್ಬರು ನನ್ನ ಫ್ರೆಂಡ್ಸ್ ನನ್ನ ಜೊತೆಗೆ ಇದ್ದವರೆಲ್ಲರೂ ಏನೋ ಒಂಥರದ್ದು ಒಳ್ಳೇದಿರ್ಲಾರ್ದು ಮಾಡ್ತಾ ಇದ್ರು ಅವ್ರ ಜೊತೆಗೆ ನಾ ಇರಬೇಕು, ಅವ್ರ ಫ್ರೆಂಡ್ಶಿಪ್ಸ್ ನಾ ಉಳ್ಕೋಬೇಕು ಅನ್ನೋ ಸಲುವಾಗಿ ಆಕಿ ಮಾಡಿದ್ದೆ ನಾನು ಮಾಡ್ಬೇಕು, ಅವ ಮಾಡಿದ್ದೆ ನಾನು ಮಾಡ್ಬೇಕು. ಅವ ಸಿಗರೇಟ್ ಸೇದಾಗತ್ತಾನಲ್ಲ, ಎಷ್ಟು ಕೂಲ್ ಕಾಣಿಸ್ಲಿಕ್ಕತ್ತ, ನಾನು ಒಂದು ಸಿಗರೇಟ್ ಸೇದ್ಬೇಕು. ಅವ ಬೈಕ್ ಫಾಸ್ಟ್ ಓಡ್ತಾನ, ನಾನು ಬೈಕ್ ಓಡಿಸ್ಬೇಕು. ದಿಸ್ ಈಸ್ ಆಲ್ ಕಾಲ್ಡ್ ಆಸ್ ಪಿಯರ್ ಪ್ರೆಷರ್. ಪಿಯರ್ ಪ್ರೆಷರ್ ಅಂತ ಅನ್ನೋದು ಇವೆಲ್ಲ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಇದು ನಮ್ಮ ಈಗಿನ ಸಮಾಜದಲ್ಲಿ ಕಂಡು ಬರ್ತಾ ಇದೆ. ನಾವು ನಮ್ಮ ಮಕ್ಕಳೊಳಗೆ ನೋಡ್ತಾ ಇದ್ದೀವಿ. ನಿಮ್ಮಷ್ಟೇ ವಯಸ್ಸಿನ ಮಗಳಿದ್ದಾನೆ ನನಗೂ ಕೂಡ. ನಾವು ಅವರಿಗೂ ಇಷ್ಟೇ ರೀತಿನಿಂದ ಕಂಟ್ರೋಲ್ ಮಾಡಬೇಕಾಗ್ತದೆ, ಎಲ್ಲ ಹೇಳಬೇಕಾಗ್ತದೆ ಅವರಿಗೆ, ಇದು ಮಾಡಬಾರ್ದಪ್ಪ, ಈ ವಯಸ್ಸೊಳಗೆ ನಿಮಗಿನ್ನೂ ಬುದ್ಧಿ ಪಕ್ವ ಆಗಿರಂಗಿಲ್ಲ. ನನಗೆಲ್ಲ ತಿಳಿತದೆ, ಏನು ತಿಳಿಯಲ್ಲ ಅಂತಾರೆ ಇವ್ರು, ಬರೀ ನಾವು ಮನೆಯವರು. ಆಗ ಯಾಕೆ ಹೇಳ್ತಾರ ಎಲ್ಲರೂ ದೊಡ್ಡವರು ಅಂತಂದರೆ, ಡೆಫಿನೆಟ್ಲಿ ಅವ್ರ ಜೀವನದೊಳಗೆ ಅನುಭವಿಸಿರ್ತಾರ. ಇಂಥದ್ದು ಮಾಡೋದ್ರಿಂದ ಅವ್ರು ಸ್ವಂತ ಅನುಭವಿಸೋದ್ರಿಂದನೂ ಕೆಲವೊಬ್ರು ಕಲ್ತು ಹೇಳ್ತಿರ್ತಾರ, ಕೆಲವೊಬ್ರು ಇನ್ನೊಬ್ರು ಮಾಡಿ ಅವ್ರು ಯಾವ ರೀತಿಯಿಂದ ಕೆಟ್ಟ ಪರಿಸ್ಥಿತಿಯಲ್ಲಿ ಅವರು ಹೋಗಿ ಎಂಡಾಗಿರ್ತಾರೆ ಅದನ್ನು ನೋಡಿಕೊಂಡು ನಮ್ಮ ಮಕ್ಕಳು ಹಂಗಾಗಬಾರ್ದು, ನಮ್ಮ ಮಕ್ಕಳದು ಭವಿಷ್ಯ ಒಳ್ಳೆ ರೀತಿಯಿಂದ ರೂಪಿಸ್ಕೊಳ್ಳಿ ಅನ್ನೋ ಒಂದು ಭಾವನೆಯಿಂದ ಅವ್ರು ಹೇಳ್ತಾ ಇರ್ತಾರೆ. ಸೊ ಅಂಥ ಪಿಯರ್ ಪ್ರೆಷರ್ನಾಗೂ ನಾನು ಇವತ್ತು ನಮ್ಮ ಮಮ್ಮಿ ಡಬ್ಬಿ ಕಟ್ರೂ ಒಳಗೆ ಬ್ಯಾಗ್ನಾಗ ಇಟ್ಕೊಂಡು ನನ್ನ ಫ್ರೆಂಡ್ ಪಾನಿಪುರಿ ತಿನ್ಲಿಕ್ಕತ್ತಾಳೆ, ನಾನು ಹೋಗಿ ಪಾನಿಪುರಿ ತಿಂತೀನಂತ ಹೋಗಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇಂಥ ಜಂಕ್ ಫುಡ್ ಎಲ್ಲ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ನಾವು ಪರಿಣಾಮಗಳು ಹಾಕೊಳ್ಳಿಕ್ಕೆ ಆರಂಭ ಮಾಡ್ತೀವಿ. ನಾವು ಬೆಳೆಯುವ ಪದಾರ್ಥಗಳು ಕೂಡ ಈಗೇನಾಗ್ತಾ ಇದೆ, ಅಡಲ್ಟ್ರೇಟೆಡ್ ಅಂತ ಹೇಳ್ತೀವಿ. ಅಂತಂದರೆ ಮೊದಲು ಎಷ್ಟು ನ್ಯಾಚುರಲ್ ವೇನಾಗ ನಮ್ಮಲ್ಲಿ ಎಲ್ಲ ಆಹಾರ ಪದಾರ್ಥಗಳು ಉತ್ಪತ್ತಿ ಆಗ್ತಿದ್ದು ಅಷ್ಟೇ ನ್ಯಾಚುರಲ್ ವೇನಾಗ ನಾವು ಯಾವೂ ಈಗಿಲ್ಲ. ಆರ್ಗ್ಯಾನಿಕ್ ಅಂತ ಹೇಳ್ತಾರೆ, ನೀವೆಲ್ಲ ಕೇಳಿರ್ಬೋದು. ಆರ್ಗ್ಯಾನಿಕ್ ಅಂದರೆ ಏನೂ ಪೆಸ್ಟಿಸೈಡ್ ಹಾಕ್ಲಾರ್ದೆ ಬೆಳೆದಂಥ ಪದಾರ್ಥಕ್ಕೆ ಆರ್ಗ್ಯಾನಿಕ್ ಅಂತಾರೆ. ಎಲ್ಲರೂ ಹೊಲಗಳಿಗೆ ಗೊತ್ತಿರ್ಬೋದು. ಸಾಕಷ್ಟು ಮಂದಿ ನಮ್ಮ ಭಾರತದೊಳಗೆ ಹೆಂಗಿರ್ತಾರೆ ಅಂತಂದ್ರೆ ಎಲ್ಲರೂ
ನಾವು ವ್ಯವಸಾಯದ ಬೇಸ್ನಿಂದ ಬಂದಂಥವ್ರು ಇರ್ತೀವಿ. ಎಲ್ಲರಿಗೂ ಹೊಲ ಗೊತ್ತಿರ್ತದ, ತೋಟ ನೋಡಿರ್ತೀವಿ, ಹೆಂಗೆ ಬಿತ್ತತಾರ ಗೊತ್ತು, ಎಷ್ಟು ಗೊಬ್ಬರ ಹಾಕ್ತಾರ ಗೊತ್ತು. ಗೊಬ್ಬರ ಗಿಬ್ಬರ ಎಲ್ಲ ಹಾಕೋದು ಇಂಥದ್ದು ಮಾಡೋದ್ರಿಂದ ಇಳುವರಿ ಜಾಸ್ತಿ ಆಗ್ಬೇಕಂತ ಅವ್ರು ಹಾಕ್ತಿರ್ತಾರ. ಅದು ಒಂದು ಕಾಲ ಇತ್ತು, ನಮಗೆ ಇಳುವರಿ ಜಾಸ್ತಿ ಬೇಕು ಅಂತ ನಾವು ಮಾಡ್ಕೊಂಡು ಬಂದ್ವಿ. ಆದರೆ ಸಮಯ ಹೋದಂಗೆ ನಮಗೆ ಅದರ ಪರಿಣಾಮಗಳು ಇವಾಗ ಗೊತ್ತಾಗ್ತಾ ಇದ್ದಾವೆ. ಪೆಸ್ಟಿಸೈಡ್ಸು ಅಥವಾ ಇವೆಲ್ಲ ಬೇರೆ ಎಂಡೋಕ್ರೈನ್ ಡಿಸ್ರಪ್ಟಿವ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ. ಅಂದರೆ ನಾ ಏನೀಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳಿಗತ್ತೀನಲ್ಲ, ಇಂಥವೆಲ್ಲ ಈಸಿಲಿ ನಾವು ಬರೇ ನಮ್ಮ ವೇಟ್ನಿಂದ ಅಷ್ಟೇ ಅಲ್ಲದೇನೆ ನಮಗೆ ಬೇರೆ ಬೇರೆ ರೀತಿಯ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ ಎಕ್ಸ್ಪೋಜರ್ ಜಾಸ್ತಿ ಆಯಿತು ಅಂದರೂ ಕೂಡ ನಮಗೆ ಈ ರೀತಿಯ ತೊಂದರೆಗಳು ಇನ್ನೂ ಜಾಸ್ತಿ ಬರಲಿಕ್ಕೆ ಆರಂಭವಾಗ್ತದೆ. ಎಂಡೋಕ್ರೈನ್ ಡಿಸ್ರಪ್ಟಿವ್ ಫ್ಯಾಕ್ಟರ್ಸ್ ಅಂದರೆ ಏನಪ್ಪ, ಎದರಲ್ಲೆಲ್ಲ ಇರ್ತವೆ? ನಾನು ಹೇಳಿದೆ ಈಗಾಗಲೇ ಪೆಸ್ಟಿಸೈಡ್ಸ್ ಒಳಗಿರ್ತಾವ. ಅದಕ್ಕೆ ಮನೆಯೊಳಗೆ ಯಾರೇ ನಿಮ್ದು ಹತ್ರ ಬೇಸಾಯ ಮಾಡ್ತಾ ಇದ್ರಂದ್ರೆ ನೀವು ಹೋಗಿ ಹೇಳಬೇಕು, ಇವತ್ತಿನ ದಿವಸ ಹಿಂಗೊಂದು ಟಾಕ್ ನಡೀತಾ ಇತ್ತು, ಅವರೆಲ್ಲ ಈ ಥರ ಬಳಸೋದ್ರಿಂದ ಜಾಸ್ತಿ ತೊಂದರೆ ಆಗ್ತದಂತ ಹೇಳ್ತಾ ಇದ್ರು ಅಂತ ಅವ್ರು ಹೇಳಬೇಕು. ನೀವು ಸಾಕಷ್ಟು ಮಟ್ಟಿಗೆ ಕಮ್ಮಿ ಪ್ರಮಾಣದ ಇಂಥದ್ದು ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡಿಕೊಂಡ್ರೆ ಇಂಥ ತೊಂದರೆಗಳು ಕಮ್ಮಿ ಆಗ್ತದೆ. ಬಿಸ್ಫೆನಲಾಲ್ ಅಂತ ಬರ್ತದೆ. ನಾವು ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತಾರೆ ಸಾಕಷ್ಟು ಜನ, ಅದನ್ನು ಕಮ್ಮಿ ಮಾಡ್ಕೋಬೇಕು. ಕಾಸ್ಮೆಟಿಕ್ಸಲ್ಲಿನೂ ಇಂಥ ತೊಂದರೆಗಳು ತುಂಬ ಜಾಸ್ತಿ ಬರಲಿಕ್ಕೆ ಸಾಧ್ಯ ಇದೆ. ಆಹಾರ ಪದ್ಧತಿ ಬಗ್ಗೆ ಮಾತಾಡೋದಾಯಿತು. ಆಮೇಲೆ ಎಕ್ಸಸೈಸ್, ನಾವು ಮಾಡೋ ವ್ಯಾಯಾಮ, ಒಂದು ಮಿತವಾದ ಆಹಾರ ಇರಬೇಕು, ಒಳ್ಳೆ ಆಹಾರ ಸೇವನೆ ಮಾಡ್ಕೋಬೇಕು, ಆಮೇಲೆ ಎಕ್ಸಸೈಸ್ ಮಾಡಬೇಕು. ಇಷ್ಟೊಂದು ಕೆಲಸ ಆದರಿ ನಮಗೆ ಓದಿ ಒಳ್ಳೆ ಭವಿಷ್ಯ ಮಾಡ್ಕೊ ಅಂತೀರಿ, ನಮಗೆ ಎಲ್ಲಿ ಟೈಮ್ ಸಿಗ್ತದ ನಮಗೆ ಎಕ್ಸಸೈಸ್ ಮಾಡಲಿಕ್ಕೆ ಅಂತ ನೀವೆಲ್ಲ ಕೇಳ್ಬೋದು. ಒಂದು ವ್ಯಕ್ತಿ ಜೀವನದೊಳಗೆ ಸಕ್ಸಸ್ಫುಲ್ ಆಗಬೇಕಂತಂದರೆ ಹಿ ಶುಡ್ ಪ್ಲ್ಯಾನ್ ಹಿಸ್ ಡೈರಿ ಅಂತೆ. ಎವ್ರಿ ಡೇ ದೇ ಶುಡ್ ಪ್ಲ್ಯಾನ್ ದ ಡೈರಿ. ಡೈರಿಯಲ್ಲಿ ಹೆಂಗಿರಬೇಕು ಅಂತಂದರೆ, ನೀವು ಲಾಂಗ್ ರನ್ನಿಂಗ್ ಹಾರ್ಸ್ ಆಗಬೇಕು. ಇವತ್ತೊಂದೇ ದುಡಿದು ಒಂದೇ ದಿವಸ ಓಡಿಬಿಟ್ಟು ಅವತ್ತೇ ಕೂಡೋಂಥ ವ್ಯಕ್ತಿ ಆಗಬಾರ್ದು. ನಾವು ಮುಂದೆ ಭವಿಷ್ಯನ ನೋಡಿಕೊಂಡು ನಮ್ಮ ಜೀವನನ ಸೃಷ್ಟಿ ಮಾಡ್ಕೊಳ್ಳೋದೇ ಒಂದು ಸ್ಮಾರ್ಟ್ ಮನುಷ್ಯನ ಕೆಲಸ. ಹಾಗಾಗಿ ನೀವು ಪ್ಲ್ಯಾನ್ ಮಾಡ್ಕೊಂಡಾಗ ನಿಮ್ಮದು ದಿನದ ಡೈರಿ ಒಳಗೆ ಅಡಕ್ವೇಟ್ ನಿದ್ದೆ ಇರಬೇಕು, ಕರೆಕ್ಟಾದ ಟೈಮಿಗೆ ಆಹಾರ ಇರಬೇಕು, ಆಮೇಲೆ ನೀವು ಡೆಫಿನೆಟ್ಲಿ ಎವ್ರಿ ಡೇ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಅಂತಂದರೆ ನಾವೆಲ್ಲ ಮಾಡ್ತೀವಲ್ರಿ, ಏಡ್ತೀವಿ, ಕೂಡ್ತೀವಿ, ಓಡಾಡ್ತೀವಿ, ಸ್ಕೂಲಿಗೆ ಹೋಗ್ತೀನಿ ನಡ್ಕೋತ, ಅದಕ್ಕೆ ಮಾಡ್ತೀನಿ ಅಂತೆಲ್ಲ ಅಂತೀರಿ. ಬಟ್ ಅವನ್ನೆಲ್ಲ ನಾವು ಏನು ಕನ್ಸಿಡರ್ ಮಾಡ್ತೀವಿ, ಅದು ನಿಮ್ಮದು ಡೇ ಟು ಡೇ ಆ್ಯಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಬಿಟ್ಟು ನಾವು ನಮ್ಮ ಸಲುವಾಗಿ ಮಿನಿಮಮ್ 1 ಗಂಟೆ ಟೈಮ್ ನಾವು ಎಕ್ಸಸೈಸಿಗೆ ಕೊಡಬೇಕು. ಆ ಎಕ್ಸಸೈಸಲ್ಲಿ ನಾವು ವಾಕಿಂಗ್ ಅಂತ ಇರ್ಬೋದು, ಸ್ಟ್ರೆಂತ್ ಬೇರಿಂಗ್ ಅಂತ ಮಾಡ್ಕೋಬಹುದು, ನೀವು ಸೂರ್ಯ ನಮಸ್ಕಾರ ಮಾಡ್ಬೋದು. ಜೊತೆಗೆ ಡೆಫಿನೆಟ್ಲಿ ಯೋಗ ಕೂಡ ನಾವು ಮಾಡಲೇಬೇಕು, ಮೆಡಿಟೇಷನ್ ನಾವು ಮಾಡಬೇಕು. ಮೆಡಿಟೇಷನ್ ಮಾಡೋದು ಈ ವಯಸ್ಸಿನ ಮಕ್ಕಳಲ್ಲಿ ಇನ್ನೂ ತುಂಬ ಇಂಪಾರ್ಟೆಂಟ್ ಇದೆ. ಮೆಡಿಟೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಎಷ್ಟು ಜನ ಯೋಗ ಮಾಡ್ತೀರಿ? ಯೋಗ ಕ್ಲಾಸ್ ಇದೆ ನಿಮ್ಮ ಕಾಲೇಜಲ್ಲಿ? ವೆರಿ ಫ್ಯೂ ಹ್ಯಾಂಡ್ಸ್. ಮಕ್ಕಳು ಯಾರೂ ಮಾಡಲ್ಲ ಇದೆ. ಮಕ್ಕಳು ಯಾರೂ ಮಾಡಂಗಿಲ್ಲ ಯೋಗ. ಮಾಡ್ತೀರಿ ಸುಮ್ಮನೆ ಎಲ್ಲರೂ? ಮಾಡಬೇಕು ಅಂತ ಅನ್ನಿಸ್ತಾ ಇದ್ದಾನ? ನೋಡ್ತೀರಲ್ಲ ನೀವೆಲ್ಲ, ಯೋಗ ಮಾಡ್ತೀರಾ? ವೆರಿ ಗುಡ್. ನೀವು ಇಲ್ಲಿವರೆಗೆ ಆರಂಭ ಮಾಡಿಲ್ಲ ಅಂದರೂ ಕೂಡ ದಯವಿಟ್ಟು ಎಲ್ಲರೂ ಇವತ್ತಿನಿಂದ ಆದರೂ ಅಟ್ಲೀಸ್ಟ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿಕೊಳ್ರಿ. ನೀವು ಆಡೋ ಆಟ ಏನಾದ್ರು ಇತ್ತು ಕಾಲೇಜಲ್ಲಿ ಅಂತಂದರೆ ಒಳ್ಳೆಯದು. ಫಿಸಿಕಲ್ ಎಕ್ಸಸೈಸ್ ಆಗಿಬಿಡ್ತದೆ. ಮೆಂಟಲ್ ಎಕ್ಸಸೈಸ್ ಸಲುವಾಗಿ ದಯವಿಟ್ಟು ನೀವೆಲ್ಲರೂ ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಪರ್ಫಾರ್ಮೆನ್ಸ್ ಕೆಪಾಸಿಟಿ ಹೆಚ್ಚಾಗುತ್ತದೆ. ಅದರ ಸಲುವಾಗಿ ಯೋಗ ಮಾಡೋದು ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದೇನೆ. ಕೊನೆಯದಾಗಿ ನನಗೆ ಕೊಟ್ಟಿರೋ ಟೈಮ್ ಮುಗಿತಾ ಇದೆ. ಲಾಸ್ಟ್ 1-2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಇದೆಲ್ಲದರ ಜೊತೆಗೆ ನಿಮ್ಮ ಏಜ್ನಲ್ಲಿ ನಾವು ಮುಖ್ಯವಾಗಿ ಮಾತಾಡೋದೇನಂತಂದರೆ ಬಿಹೇವಿಯರ್ ಅಂದರೆ ಏನು? ಬಿಹೇವಿಯರ್ ಅಂತಂದಾಗ ನಾವು ನಮ್ಮ ಸಲುವಾಗಿ ಬಿಹೇವ್ ಮಾಡ್ಕೊಳ್ಳೋದು, ನಮ್ಮ ಮನೆಯಲ್ಲಿ ನಮ್ಮ ಜೊತೆಗಿರೋರ ಜೊತೆ ಬಿಹೇವ್ ಮಾಡೋದು, ಹಾಗೂ ಸೊಸೈಟಿಯಲ್ಲಿ ಎಲ್ಲ ನಮ್ಮ ಫ್ರೆಂಡ್ಸ್ ಜೊತೆಗಿರೋದಲ್ಲದೆ ನಮಗೆ ಬರುವಂಥ ಪ್ರತಿಯೊಂದು ಸಮಸ್ಯೆಗಳಿಗೆ ನಾವು ಹೇಗೆ ಸ್ಪಂದಿಸ್ತೀವಿ ಅನ್ನೋದಕ್ಕೆ ಬಿಹೇವಿಯರ್ ಅಂತ ಹೇಳ್ತೀವಿ. ಈಗೆಲ್ಲರೂ ಇಷ್ಟೆಲ್ಲ
ಡುಯೆಟ್ ಸಾಂಗ್ಸ್ ನಡೀತಾ ಇತ್ತು, ರೊಮ್ಯಾಂಟಿಕ್ ಸಾಂಗ್ಸ್ ನಡೀತಾ ಇತ್ತು, ಒಬ್ರಿಗೊಬ್ರು ಹಾಡಿದ್ರಿ. ಇದರದ್ದು ಇರಬೇಕು. ಡೆಫಿನೆಟ್ಲಿ ಲೈಫಲ್ಲಿ ಎಂಜಾಯ್ಮೆಂಟ್ ಬೇಕು. ಎಂಜಾಯ್ಮೆಂಟ್ ಇದ್ದಾಗ ಏನಾಗ್ತದೆ ಅಂತಂದರೆ ನಿಮಗೆ ಮುಂದೆ ಮತ್ತೆ ಪರ್ಫಾರ್ಮ್ ಮಾಡಲಿಕ್ಕೆ ಹೊಸ ಹುರುಪು ಬರ್ತದೆ. ಆದರೆ ಎಂಜಾಯ್ಮೆಂಟ್ ಜೀವನದ ಎಷ್ಟು ಅಂಶವಾಗಿರ್ಬೋದು ಅಂದರೆ ಒಂದು 5-10% ಅಷ್ಟೇ ಆಗಿರಬೇಕು. ಪೂರ್ತಿ ಜೀವನ ಎಂಜಾಯ್ಮೆಂಟ್ ಅಂದ್ಕೊಳ್ಳಿಕ್ಕಾಗಂಗಿಲ್ಲ. ಈ ಎಂಜಾಯ್ಮೆಂಟ್ ಹೆಸರಲ್ಲಿ ಏನಾಗ್ತಾ ಇದೆ, ಮಕ್ಕಳು ಬೇರೆ ಬೇರೆ ವ್ಯಸನಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದರೆ ಸುತ್ತಮುತ್ತ ಇಷ್ಟೊಂದು ನೋಡ್ತಾರೆ, ಟಿ ವಿ ಇದೆ, ಸ್ಕ್ರೀನ್ ಇದೆ, ಮೊಬೈಲ್ ಇದೆ. ಮೊಬೈಲ್ ಹೆಂಗಿರ್ತದೆ ಅಂತಂದರೆ ಸ್ಕ್ರೀನ್ ಟೈಮ್ ಕೂಡ ಅದರಲ್ಲಿ ಒಂದು. ನಮ್ಮ ಮಕ್ಕಳ ಮೇಜರ್ ಟೈಮ್ ಎದರಲ್ಲಿ ಹೋಗ್ಬಿಡ್ತದೆ. ಟೈಮ್ ಇಲ್ಲ ಅಂತಾರೆ. ಎಕ್ಸಸೈಸ್ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಓದ್ಲಿಕ್ಕೆ ಟೈಮ್ ಇಲ್ಲ, ಎದಕ್ಕೂ ಟೈಮ್ ಇಲ್ಲ. ಆದರೆ ಕೈಯೊಳಗೆ ಎಲ್ಲರಿಗೂ ಆ್ಯಂಡ್ರಾಯ್ಡ್ ಫೋನ್ ಬೇಕು, ಎಲ್ಲರಿಗೂ ಸ್ನ್ಯಾಪ್ಚಾಟ್ ಬೇಕು, ಎಲ್ಲರಿಗೂ ಫೇಸ್ಬುಕ್ ಬೇಕು, ಎಲ್ಲರಿಗೂ ಇನ್ಸ್ಟಾ ರೀಲ್ಸ್ ಮಾಡಬೇಕು. ಮಾಡ್ರಿ, ನಿಮಗೆ ಬೇಡ ಅನ್ನಲ್ಲ. ಇದು ಇವತ್ತಿನ ಕಾಲದ ಬೇಡಿಕೆ ಇದೆ, ನೀವು ಮಾಡಬೇಕು. ಬಟ್ ಅದನ್ನು ಹೇಗೆ ಬಳಸ್ಕೋಬೇಕಂತಂದರೆ ನಿಮ್ಮ ಜೀವ ರೂಪಿಸಿಕೊಳ್ಳೋಕ್ಕೆ ಹೇಗೆ ಬೇಕೋ ಅಷ್ಟು ಮಟ್ಟಿಗೆ ಅದಾಗಿರಬೇಕು. ಹೊರತು ಅದು ನಿಮಗೆ ನುಂಗಂಥದ್ದಾಗಬಾರ್ದು. ನಿಮ್ಮ ಭವಿಷ್ಯನ ನುಂಗುವಷ್ಟು ಅದಕ್ಕೆ ನೀವು ವ್ಯಸನವಾಗಬಾರ್ದು. ಅದರಿಂದ ಇವೆಲ್ಲವೂ ನಾವು ಎಷ್ಟು ಮಟ್ಟಿಗೆ ಅಡಿಕ್ಟ್ ಆಗ್ತೀವಿ. ಅಡಿಕ್ಷನ್ಸ್ ಅಂದಾಗ ಹೇಳ್ತೀನಿ, ನಿಮಗೆಲ್ಲರಿಗೂ ಗೊತ್ತು ಅಡಿಕ್ಷನ್ಸ್ ಅಂದರೆ ಏನಂತ. ಸಿಗರೆಟ್ ಸ್ಮೋಕಿಂಗ್, ಆಲ್ಕೋಹಾಲ್, ಡ್ರಗ್ಸ್ ಇವೆಲ್ಲ ಕೇಳ್ತೀರಿ ಎಲ್ಲ ಕಡೆ, ಎಲ್ಲ ಮೂವೀಸ್ನಾಗೂ ಬರ್ತಾವ. ಎಷ್ಟು ಕೂಲ್ ಕಾಣಿಸ್ತದ ಅಂತ ಅನಿಸ್ತದ. ಬಟ್ ಅವು ಯಾವೂ ಯಾಕೆ ತೋರಿಸ್ತಾರೆ ನಿಮಗೆ ಇವೆಲ್ಲ ಅಂತಂದರೆ, ಅಂಥದ್ದನ್ನು ಮಾಡೋದ್ರಿಂದ ನಿಮ್ಮ ಜೀವಕ್ಕೆ ಯಾವ ರೀತಿಯ ಅಪಾಯ ಇದೆ, ಮುಂದೆ ನೀವು ಯಾವ ರೀತಿ ನಿಮ್ಮ ಭವಿಷ್ಯ ಅದು ಅಲ್ಲಿ ಹೋಗಿ ಎಂಡ್ ಆಗ್ತದ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಿರ್ತಾರೆ. ಸೊ ದಯವಿಟ್ಟು ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡು ಇಂಥವು ಯಾವುದಕ್ಕೂ ನೀವು ಒಳಗಾಗಲಾರ್ದೆ ನಿಮ್ಮ ಭವಿಷ್ಯನ ಹೇಗೆ ರೂಪಿಸ್ಕೊಂಡು ಹೋಗ್ತೀರೋ ಅದ್ರ ಮೇಲೆ ನಿಮ್ಮ ಜೀವನ ಹಾಗೂ ನಿಮ್ಮ ಫ್ಯಾಮಿಲಿಯವರ ಜೀವನ ಅಳವಡಿಸಿರ್ತದೆ ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲಕ್ಕಿಂತ ಕೊನೆಯಾಗಿ ಇನ್ನೊಂದೆರಡು ಮಾತು ಏನು ಹೇಳಬೇಕಂತೀನಿ ಅಂತಂದರೆ, ನಾನು ಇಷ್ಟೊತ್ತನೇ ಅಡೋಲಸೆಂಟ್ ಬಗ್ಗೆನೇ ಮಾತಾಡ್ತಾ ಇದ್ದೆ. ನಿಮ್ಮ ಆಹಾರ, ನಿಮ್ಮ ಜೀವನ ಶೈಲಿ, ನಿಮ್ಮ ಎಕ್ಸಸೈಸ್, ನಿಮ್ಮ ಮೆಡಿಟೇಷನ್, ನಿಮ್ಮ ನಿದ್ದೆ ಪ್ರಮಾಣ ಇದೆಲ್ಲದರೂ ನಿಮ್ಮ ಹೆಲ್ತ್ ಬಿಲ್ಡಪ್ ಮಾಡ್ಕೊಳ್ಳಿಕ್ಕೆ ಯೂಸ್ ಆಗ್ತದಂತ. ಅಕಸ್ಮಾತ್ ನಾವು ಏನೂ ಮಾಡಿಲ್ಲ ಅಂದರೆ ಏನಾಗ್ತದಪ್ಪ, ಸಣ್ಣ ವಯಸ್ಸಲ್ಲೇ ಯಾವ ತೊಂದರೆಗಳು ಬರ್ಲಿಕ್ಕೆ ಆರಂಭವಾಗ್ತದೆ. ನಾನು ಅಕಸ್ಮಾತ್ ನನ್ನ ವೇಟ್ ಮೇಂಟೈನ್ ಮಾಡ್ಕೊಂಡಿಲ್ಲ, ನಾನು ಒಬೀಸ್ ಆಗಿಬಿಟ್ಟೆ ಅಂದರೆ ನನ್ನ ಎಂಡೋಕ್ರೈನ್ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಎಲ್ಲ ಗರ್ಲ್ಸಿಗೆ ಗೊತ್ತು. PCOD ಅಂತ ಅವರೇ ಹೇಳ್ಕೊತ ಬರ್ತಾರೆ ಡಾಕ್ಟರ್ ಕಡೆ. ಯಾರು ಡಾಕ್ಟರ್ ಡಯಾಗ್ನೋಸೇ ಮಾಡೋದು ಬೇಕಾಗಿಂಗಿಲ್ಲ. PCOD ಅದರಿ ನನಗೆ, ಥೈರಾಯ್ಡ್ ಅದರಿ ನನಗೆ ಬ್ಲಡ್ ಕಮ್ಮಿ ಆಗಿಬಿಟ್ಟದ ಅಂತೆಲ್ಲ ಹೇಳ್ಕೊಂಡು ಬಂದುಬಿಡ್ತಾರೆ. ಇವೆಲ್ಲ ಯಾಕೆ ಬಂತು ಅಂತಂದರೆ, ನಾನು ಮಾಡಬೇಕಾಗಿದ್ದ ನನ್ನ ಬೇಸಿಕ್ ನಾನು ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಇವೆಲ್ಲ ಬಂದುಬಿಟ್ಟದಾವೆ. ಸೊ ಇವತ್ತು ಬಂದುಬಿಡ್ತು, ನಾ ಅದು ಇನ್ನೂ ಅಲಕ್ಷ್ಯದಲ್ಲಿ ಇಟ್ಕೊಂಡ್ಬಿಟ್ಟೆ ಅಂತಂದರೆ, ನನ್ನ ಮಧ್ಯದ ವಯಸ್ಸದಲ್ಲಿ ಅಂತಂದಾಗ ಹೆಣ್ಣು ಮಕ್ಕಳ, ಸ್ಪೆಷಲಿ ನಾನು ಲೇಡಿ ಸ್ಪೆಷಲಿಸ್ಟ್ ಇರೋ ಸಲುವಾಗಿ ಹೆಣ್ಣು ಮಗಳ ಮಧ್ಯಮ ವಯಸ್ಸದಲ್ಲಿ ಅವಳಿಗೆ ಏನೇನು ತೊಂದರೆ ಆಗ್ತದೆ, ಅವಳಿಗೆ ಮುಂದೆ ಮಗು ಹೆರಲಿಕ್ಕೆ ತೊಂದರೆ ಆಗ್ಬೋದು, ಬೇಗ ಮಕ್ಕಳಾಗದೇ ಇರ್ಬೋದು, ಮೆನ್ಸ್ಟ್ರುವಲ್ ಪ್ರಾಬ್ಲಮ್ಸ್ ಪದೇ ಬರಲಿಕ್ಕೆ ಆರಂಭವಾಗ್ತದೆ. ಆಮೇಲೆ ಅದು ಇರ್ರೆಗ್ಯುಲರ್ ಆಗ್ಬೋದು, ಹೆಚ್ಚಿಗೆ ಬ್ಲೀಡಿಂಗ್ ಆಗ್ಬೋದು, ಹೊಟ್ಟೆ ನೋವು ಆಗ್ಬೋದು, ಇವೆಲ್ಲ ರೀತಿಯ ತೊಂದರೆಗಳು ಬರಲಿಕ್ಕೆ ಆರಂಭವಾಗ್ತದೆ. ಸೊ ಆಮೇಲೆ ಮುಂದಿನ ವಯಸ್ಸಲ್ಲಿ ಏನಾಗ್ತದೆ, ಬೇಗನೆ ಹೈ ಬ್ಲಡ್ ಪ್ರೆಷರ್ ಬರೋದು, ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಬರೋದು, ಆಮೇಲೆ ಡಯಾಬಿಟೀಸ್ ಬೇಗ ಬಂದ್ಬಿಡ್ತದೆ. ಅದ್ರ ಜೊತೆಗೆ ಬಿಕಾಸ್ ಆಫ್ ಆಲ್ ದ ಜಂಕ್ ಫುಡ್ ಆ್ಯಂಡ್ ಅದರ್ ಬ್ಯಾಡ್ ಫುಡ್ ವಾಟ್ ಐ ವಾಸ್ ಟೆಲಿಂಗ್ ಅಲ್ಲ, ಅದರಿಂದ ಸಾಕಷ್ಟು ಕೆಲವೊಂದು ಕ್ಯಾನ್ಸರ್ಸ್ ಕೂಡ ಬೇಗ ಬರ್ತವೆ ಅನ್ನೋಂಥದ್ದು ಈಗಿನ ಸ್ಟಡಿಯಲ್ಲಿ ನಾವು ಕಂಡುಕೊಂಡಿದ್ದೀವಿ. ಹಾಗಾಗಿ ತಮ್ಮಲ್ಲೆಲ್ಲ ಒಂದು ಕಳಕಳಿಯ ವಿನಂತಿ ಏನಂತಂದರೆ, ತಾವು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ಅದನ್ನು ಮಾಡ್ಕೊಳ್ಳಿಕ್ಕೆ ಆರಂಭ ಪಡಬೇಕು. ಯಾಕಂದರೆ ಸಕ್ಸಸ್ ಈಸ್ ನಾಟ್ ಫೈನಲ್, ಫೇಲಿಯರ್ ಈಸ್ ನಾಟ್ ಫೇಟಲ್, ಇಟ್ ಈಸ್ ದ ಕರೇಜ್ ಟು ಕಂಟಿನ್ಯೂ ದ್ಯಾಟ್ ಕೌಂಟ್ಸ್. ಓಕೆ, ಸೊ ನಥಿಂಗ್ ಈಸ್ ಫೈನಲ್. ವಿ ಹ್ಯಾವ್ ಟು ಕೀಪ್ ಅಪ್ ಅವರ್ ಕರೇಜ್ ಆ್ಯಂಡ್ ಸ್ಪಿರಿಟ್ ಸೊ ದ್ಯಾಟ್ ವಿ ವಿಲ್ ಕೀಪ್ ಪರ್ಫಾರ್ಮಿಂಗ್ ಇನ್ ಅವರ್ ಲೈಫ್. ನಾವು ಒಂದು ಜೀವನದ ಒಂದು ಮಟ್ಟಕ್ಕೆ ತಲುಪುವವರೆಗೂ ನಾವು ಬಿಡದೆ ಯಾವತ್ತು ಪರಿಶ್ರಮ ಮಾಡ್ತೀವಿ, ಯಾವತ್ತು ಒಳ್ಳೆ ಹಾದಿಯಲ್ಲಿ ಹೋಗ್ತೀವಿ, ಯಾವಾಗ ಒಂದು ಒಳ್ಳೆ ಸಿಟಿಜನ್ ಅಂತ ಅನ್ನಿಸ್ಕೊಳ್ತೀವಿ, ಅದು ನಮ್ಮ ಸಲುವಾಗಿಯೂ ಒಳ್ಳೆಯದು, ನಮ್ಮ ಸಮಾಜಕ್ಕೂ ಒಳ್ಳೆಯದು ಹಾಗೂ ನಮ್ಮ ದೇಶಕ್ಕೂ ಒಳ್ಳೆಯದು ಅಂತ ಹೇಳಿ ನನಗೆ ಇಲ್ಲಿ ಕರೆದ್ಬಿಟ್ಟು ಇವತ್ತೊಂದು ಟಾಕ್ ಕೊಡಲಿಕ್ಕೆ ಆಸ್ಪದ ಮಾಡಿಕೊಟ್ಟಿರುವ ಸಂಯುಕ್ತ ಕರ್ನಾಟಕದ ಕುಟುಂಬಕ್ಕೆ ನನ್ನ ಇನ್ನೊಂದು ಸರ್ತಿ ಧನ್ಯವಾದ ಹೇಳಿ ತಮಗೆಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು.